ಲೈವ್ ನಡೀತಾ ಇದೆ, ಸ್ವಲ್ಪ ಸೈಡಿಗೆ ಬಂದರೆ ಅದು ಎಲ್ಲ ಕಾಣಿಸ್ತದೆ. ಮೇಡಮ್ ಮುಂದಿರಮ್ಮ ಸರ್, ಮೇಡಮ್ ಮುಂದಿರಮ್ಮ. ಶ್ರೀಮತಿ ವಾಣಿ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ಮೇಡಮ್, ಇವತ್ತು ನಿಮಗೆ ಪ್ರಶಸ್ತಿ ಈ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅವರು ಇದು ಎಂಡೋಮೆಂಟ್ ಪ್ರೋಗ್ರಾಮ್ ಅವ್ರು ಹೇಳಿದ ಹಾಗೇನೆ ಕಮಲಾಂಜಿನಿ ಅವರು, ಶ್ರೀಮತಿ ಕಮಲಾಂಜಿನಿ ಅವರು, ಅವ್ರ ಬಗ್ಗೆ ಏನು ಅವ್ರ ಟೀಚರ್ ಆಗಿರ್ಬೋದು, ಭರತನಾಟ್ಯಂ ಡ್ಯಾನ್ಸರ್ ಆಗಿರ್ಬೋದು, ಆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ನಂದು ಟೀಚರ್ ಅದು ಡ್ಯಾನ್ಸರ್ ಇದ್ದಿದ್ದು ಒಂಥರ ತಕ್ಕ ಪ್ರಶಸ್ತಿ ಅಂತ ಅನ್ನಿಸ್ತು. ಅಂಡ್ ಇವರು ಅಬೋಪ ಚಾರಿಟಬಲ್ ಟ್ರಸ್ಟ್ ಹಾಗೂ ಪ್ರೆಸಿಡೆಂಟ್ ಅವ್ರಿಗೆ ನಮ್ಮನ್ನು ರೆಕಗ್ನೈಸ್ ಮಾಡಿ ನಮಗ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅವ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ವಾಸವಿ ಅಂತ. ನಾನು ಇಲ್ಲಿ ಬಸವನಗುಡಿಲಿ ಇದ್ದೀನಿ. ಸೊ ಈಗ BMS ಲಾ ಕಾಲೇಜ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೀನಿ 4 ವರ್ಷದಿಂದ. ಹಾಗೆ ನಂದು 2002 ಇಂದ ಡ್ಯಾನ್ಸ್ ಕಲಿತಾ ಇದ್ದೀನಿ, ಭರತನಾಟ್ಯ. ಈಗ ಪ್ರಸ್ತುತ ಗುರು ಶ್ರೀಮತಿ ರೇವತಿ ನರಸಿಂಹನ್ ಅವ್ರ ಹತ್ರ ಕಲಿತಾ ಇದ್ದೀನಿ. ನನ್ನ ಅರಂಗೇಟ್ರಂ 2014 ಅಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತು. ಪೂಜ್ಯ ಪೇಜಾವರ್ ಶ್ರೀ ಅವರೆಲ್ಲ ಬಂದು ಆಶೀರ್ವಾದ ಮಾಡಿದ್ರು. ಈಗ ಡ್ಯಾನ್ಸ್ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಆರ್ಯವೈಶ್ಯ ಅಫಿಷಿಯಲ್ ಅಂಡ್ ಪ್ರೊಫೆಷನಲ್ಸ್ ಅಸೋಸಿಯೇಷನ್ ಬೆಂಗಳೂರಿನ ವತಿಯಿಂದ ಶ್ರೀಮತಿ RV ಕಮಲಾಂಜಿನಿ ಪ್ರಶಸ್ತಿಯನ್ನು ಇವತ್ತು ಕೊಡುವಂತ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯದಲ್ಲಿ ಪ್ರಾವೀಣ್ಯತೆ ಹೊಂದಿರುವಂತಹ ಶ್ರೀಮತಿ ವಾಸವಿರವರಿಗೆ RV ಕಮಲಾಂಜಿನಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಪ್ರಶಸ್ತಿಗಳ ಮೂಲಕ ನಾವು ಲಲಿತ ಕಲೆಗಳ ಸಂವರ್ಧನೆಗೆ ಪ್ರೋತ್ಸಾಹ ನೀಡುವಂಥದ್ದು ನಮ್ಮ ಸಂಸ್ಥೆ ಉದ್ದೇಶನೂ ಆಗಿದೆ. ಅದರ ಉದ್ದೇಶದಲ್ಲಿ ಈ ಕಾರ್ಯಕ್ರಮ ಮಾಡಿದೆ. ಇಂತಹ ಕಾರ್ಯಕ್ರಮಗಳ ಮೂಲಕ ನಾವು ಜನಜಾಗೃತಿಯನ್ನು ಮೂಡಿಸಿ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಸಂಘದ ಶಕ್ತಿಗಳಾಗಿ ನಮ್ಮ ಜನ ಹೊರಬರಬೇಕು, ಸಂಘಟಿತರಾಗಬೇಕು. ಇದರ ಮೂಲಕ ನಾವು ಮತ್ತಷ್ಟು ಕಾರ್ಯಕ್ರಮ ಮಾಡ್ತಾ ಮುಂದಿನ ಪರಂಪರೆಗೆ ಈ ಸಮಾಜವನ್ನು ಉನ್ನತ ಸ್ಥಿತಿಗೆ ತಗೊಂಡೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗ. ನೆಲೆಯಲ್ಲಿ ಅವಪ ಸಂಸ್ಥೆ ಮಾಡಿದಂತ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಪರವಾಗಿ ಶುಭಾಶಯಗಳನ್ನು, ಧನ್ಯವಾದಗಳನ್ನು ತಿಳಿಸ್ತೀನಿ.
ಪರಿಚಯ ಮಾಡಿ. ರವಿಶಂಕರ್, ಅಧ್ಯಕ್ಷರು ಕರ್ನಾಟಕ ಆರ್ವೇಶ್ ಹಾಸನ.